ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರ. ನಾನಿವತ್ತು ಒಂದು ಎಣ್ಣೆ ತಯಾರಿಸ್ತಾ ಇದ್ದೀನಿ. ಏನು ಅಂದರೆ ರೋಸ್ಮೇರಿ ಎಣ್ಣೆ ತಯಾರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ನಮ್ಮ ಮನೇಲಿ ಇದೆ ರೋಸ್ಮೇರಿ ಗಿಡ. ನೋಡಿ, ಚಿಕ್ಕ ಗಿಡ, ಈಗ ತಂದಿಟ್ಟು ಹಾಕಿರೋದು. ಅದು 2 ತಿಂಗಳಾಗಿದೆ. ನೋಡಿ, ಇದು ರೋಸ್ಮೇರಿ ಗಿಡ. ಇದು ಕೂದಲಿಗೆ ಇದು ತುಂಬ ಒಳ್ಳೆಯದು. ಇದರಲ್ಲಿ ಎಣ್ಣೆ ಮಾಡಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಚೆನ್ನಾಗಿರುತ್ತೆ. ಅದು ಸ್ಮೆಲ್ಲು ಇದೆ. ಇದನ್ನು ಯೂಸ್ ಮಾಡಿದ್ರೆ ಕೂದಲು ಉದುರೋದಿಲ್ಲ, ಮತ್ತು ಬೆಳೆಯುತ್ತೆ, ಮತ್ತು ಕಪ್ಪಾಗುತ್ತೆ, ಸ್ಮೂತಾಗಿ ಇರುತ್ತೆ ಕೂದಲು. ನೋಡಿ, ಇದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸಣ್ಣ ಗಿಡ ಅಲ್ಲ, ಅದಕ್ಕೆ ಒಂದು ಜಾಸ್ತಿ ತೆಗೊಳ್ತಾ ಇಲ್ಲ, ಕಡಿಮೆ ಎಣ್ಣೆ ತಯಾರಿಸ್ತೀನಿ. ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ರೋಸ್ಮೇರಿಯ. ನೋಡಿ, ಇದನ್ನು ಮೇಲೆ ತುದಿ ಕಟ್ ಮಾಡಿದ್ರೆ ಅದು ಇನ್ನೂ ಅಗಲ ಆಗುತ್ತೆ. ಹಾಗೆ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಎಣ್ಣೆ ತಯಾರಿಸ್ತೀನಿ. ನೋಡಿ, ಇದಕ್ಕೆ 1 ಕಪ್ಪು ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆ ಹಾಕಿದ್ದೀನಿ. ನೀವು ಅಂಗಡೀಲಿ ತಗೊಳ್ತೀರಲ್ಲ ಆ ಎಣ್ಣೆ ಆದರೂ ಆಗುತ್ತೆ, ಮನೆಯಲ್ಲಿ ತಯಾರಿಸ್ತೀರಲ್ಲ ಕೊಬ್ಬರಿ ಎಣ್ಣೆ ಅದಾದರೂ ಆಗುತ್ತೆ. ಅದಕ್ಕೆ ಒಂದು 2-3 ಸ್ಪೂನು ಮೆಂತ್ಯ ಪೌಡರು, ನಾನೇ ಪುಡಿ ಮಾಡ್ಕೊಂಡಿದ್ದೀನಿ ಮೆಂತ್ಯ ಪೌಡರು. ಅದಕ್ಕೆ ಒಂದು 2-3 ಸ್ಪೂನ್ ಹಾಕಬೇಕು. ಮೆಂತ್ಯ ಪೌಡ್ರ್ ಹಾಕೋದ್ರಿಂದ ಅದು ತಂಪಾಗುತ್ತೆ, ಕೂದಲಿಗೆ ತುಂಬ ಒಳ್ಳೆಯದು. ಮತ್ತು ಕಣ್ಣು ಉರಿಯುತ್ತಲ್ಲ ಅದಕ್ಕೆಲ್ಲ ಒಳ್ಳೆಯದು. ಮತ್ತು ಅದಕ್ಕೊಂದು ಸ್ವಲ್ಪ ರೋಸ್ಮೇರಿ ಹಾಕ್ತಾಯಿದ್ದೀನಿ. ನಾನು ಕಡಿಮೆ ಎಣ್ಣೆ ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡ್ತಾಯಿಲ್ಲ. ನೋಡಿ, ಕಡಿಮೆ ರೋಸ್ಮೇರಿ ಹಾಕಿ ಮಾಡ್ತಾಯಿದ್ದೀನಿ. ಅದನ್ನು ಕುದಿಸ್ಬೇಕು ಚೆನ್ನಾಗಿ. ನೋಡಿ, ಅದು ಕಪ್ಪಾಗಂಗೆ ಮಾಡೋದು ಬೇಡ, ಸ್ವಲ್ಪ ಕುದಿ ಬಂದರೆ ಸಾಕು, ಚೆನ್ನಾಗಿರುತ್ತೆ. ಇದನ್ನು ನಾನು ತಯಾರಿಸ್ಕೊಂಡು ಒಂದು 2-3 ತಿಂಗಳು ಮುಂಚೆನೇ ತಯಾರಿಸಿ ನಾನು ಹಾಕ್ಕೊಳ್ತಾ ಇದ್ದೀನಿ ಕೂದಲಿಗೆ. ನನ್ನ ಕೂದಲು ತುಂಬ ಉದುರುತ್ತಾಯಿತ್ತು, ಈಗ ಉದುರೋದು ನಿಲ್ತಿದೆ. ನಾನು ಉದುರೋದು ನಿಂತಿದೆಯಲ್ಲ ನನ್ನ ಕೂದಲು, ಆದ್ದರಿಂದ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ತಣ್ಣಗಾದ್ಮೇಲೆ ಫಿಲ್ಟ್ರ್ ಮಾಡ್ಕೋಬೇಕು. ನೋಡಿ, ನಾನು ಜಾಸ್ತಿ ಮಾಡಲಿಲ್ಲ, ಕಡಿಮೆ ಮಾಡಿರೋದು. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಕಡಿಮೆ ಮಾಡಿದ್ದೀನಿ. ನಾನೊಂದು ಬಾಟಲಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ಇಷ್ಟು ಮಾಡಿದ್ದೀನಿ ಇವಾಗ. ನೋಡಿ, ಚೆನ್ನಾಗಿದೆ ಕಲ್ಲರ್ ಎಲ್ಲವ. ಮೆಂತ್ಯ ಹಾಕೋದ್ರಿಂದ ಒಳ್ಳೆಯದು ತುಂಬವ. ನೋಡಿ, ಇದೆಲ್ಲ ತಣ್ಣಗಾಗಿದೆ ಇವಾಗ. ಇದನ್ನು ಒಂದು ಬಾಟಲಲ್ಲಿ ಹಾಕಿ ನಾನು ಇಟ್ಕೊಳ್ತೀನಿ. ನೀವು ಸಹ ಹಾಗೆ ಇಟ್ಕೊಂಡು ನೀವು ತಲೆ ಕೂದಲಿಗೆ ಹಚ್ಕೊಳ್ಳಿ. 3 ದಿವಸಕ್ಕೊಂದು ಸರಿ ಹಚ್ಕೊಳ್ಳಿ. ಒಂದು 2 ತಿಂಗಳು ಹಾಕ್ಕೊಳ್ಳಿ, ಕೂದಲು ಉದುರೋದು ನಿಲ್ಲುತ್ತೆ. ಥ್ಯಾಂಕ್ ಯು.